ಇನ್ನು ಮಂತ್ರಾಲಯಕ್ಕೆ ತೆರಳುತ್ತಾ ಇದ್ದಂತಹ ಭಕ್ತರ ಮತಾಂತರಕ್ಕೆ ಯತ್ನ ನಡೆದಿದೆ. ಜನವರಿ 18ಕ್ಕೆ ಸಿರುಗುಪ್ಪ ತಾಲೂಕಿನ ತೆಕ್ಕಲಕೋಟೆಯಲ್ಲಿ ಮತಾಂತರಕ್ಕೆ ಯತ್ನ ನಡೀತಾ. ಮತಾಂತರ ಯತ್ನಕ್ಕೆ ಸಾಕ್ಷಿ ಎನ್ನುವಂತಿದೆ ಈ ಒಂದು ದೃಶ್ಯ. ಮಂತ್ರಾಲಯಕ್ಕೆ ಅಂತ ತೆರಳುತ್ತಾ ಇದ್ರು ಭಕ್ತರು. ಜುಲೈ 18ರಂದು ಸಿರುಗುಪ್ಪ ತಾಲೂಕಿನ ತೆಕ್ಕಲಕೋಟೆಯಲ್ಲಿ ಮತಾಂತರದ ಯತ್ನ ನಡೀತಾ. ಪಾದಯಾತ್ರೆ ವೇಳೆಯೇ ಮತಾಂತರಕ್ಕೆ ಯತ್ನಿಸಿರುವಂತಹ ಆರೋಪ ಕೇಳಿ ಬರ್ತಾ ಇದೆ. ಹುಸೇನ್ ಬಾಷಾ ಮತ್ತು ಸಾಯಿಬಾಬಾ ಎಂಬುವರಿಂದ ಮತಾಂತರದ ಯತ್ನ ಆಯ್ತಾ. ಕೇಸರಿ ಧ್ವಜ ಹಿಡಿದು ತೆರಳುತ್ತಾ ಇದ್ದವರಿಗೆ ಮತಾಂತರಗೊಳಿಸುವಂತಹ ಯತ್ನ ಆಯ್ತಾ. ಮುಸ್ಲಿಂ ಧರ್ಮ ಬೋಧನೆ ಮಾಡಲಾಗಿದೆ ಅಂತ ದೂರು ಕೊಡಲಾಗಿದೆ. ಮುಸ್ಲಿಂ ಬೋಧನೆ ಮಾಡ್ತಾ ಇರುವಂತಹ ದೃಶ್ಯವನ್ನ ಗಾದಿ ಲಿಂಗಪ್ಪ ಅನ್ನೋರು ಸೆರೆ ಹಿಡಿದಿದ್ದಾರೆ. ತೆಕ್ಕಲಕೋಟೆ ಪೊಲೀಸ್ ಠಾಣೆಯಲ್ಲಿ ಈ ಬಗ್ಗೆ ಪ್ರಕರಣ ದಾಖಲಾಗಿರೋದು. ಆ ದೃಶ್ಯ ನಾವೇನ್ ಗಮನಿಸ್ತಾ ಇದ್ದೀವಿ. ಮಂತ್ರಾಲಯಕ್ಕೆ ಅಂತ ತೆರಳುತ್ತಾ ಇದ್ರು ಈ ಭಕ್ತರು. ಪಾದಯಾತ್ರೆ ಮೂಲಕ ಕೇಸರಿ ಧ್ವಜ ಹಿಡಿದು ಅಲ್ಲಿ ತೆರಳುತ್ತಾ ಇದ್ದಂತಹ ಭಕ್ತರಿಗೆ ಮತಾಂತರಗೊಳಿಸುವಂತಹ ಪ್ರಯತ್ನ ಆಯ್ತಾ? ಅದಕ್ಕೆ ಸಾಕ್ಷಿನ ಈ ದೃಶ್ಯ. ಅದೇ ಸಂದೇಶನ ಇದು ನಮ್ಮ ಜೀವನ ವಿಶೇಷ ಸಂದೇಶ ಎಲ್ಲರೂ ತಿಳಿಸ್ಬೇಕು. ನಾವೆಲ್ಲ ಈಗ ರಾಜಕೀಯದ ನಮ್ಮ ನಡೆ ಜಮೀನು ದೇವನ ಯಾರಂತ ಗೊತ್ತಾಗ ಅದೇ ಸಂದೇಶನ ಇದು ನಮ್ಮ ಜೀವನ ವಿಶೇಷ. ಪುರಾಣೇನು ಯಾವೂರಪ್ಪ ನಿಮ್ಮದು? ಪಟಲ್ಲ ಯಾವ ದೇವಸ್ಥಾನ? ಮಂತ್ರಾಲಯಕ್ಕೆ ಒಂದೇ ಬುಕ್ ಇದೆ, 3 ನಡಿ ಒಂದೇ ಇದು ನಮ್ಮ ಜೀವನದ ಉದ್ದೇಶ. ಪುರಾಣೇನ ಬೋಧನೆ ಇರ್ತವೆ ಕನ್ನಡದಲ್ಲಿ. ಪ್ರವಾದಿ ಮೊಹಮ್ಮದ್ ಪೈಗಂಬರ್ ಯಾರು, ಅವರ ಜೀವನ ಹೆಂಗಿತ್ತು, ಅವ್ರ ಸಂದೇಶ ಎಲ್ಲ ಇರುತ್ತೆ. ಥ್ಯಾಂಕ್ ಯು. ಮಂತ್ರಾಲಯಕ್ಕೆ ಹೋಗ್ತಾ ಇದ್ದ ಪಾದಯಾತ್ರಿಗಳ ಮತಾಂತರಕ್ಕೆ ಯತ್ನ ಮಾಡಿದಂತಹ ಆರೋಪದಡಿ ಮತಾಂತರ ಮಾಡೋದಕ್ಕೆ ಪ್ರಯತ್ನಿಸಿದಂತಹ ಓರ್ವನನ್ನ ಪೊಲೀಸರು ಬಂಧಿಸಿದ್ದಾರೆ. ಇನ್ನು ನಾಪತ್ತೆಯಾಗಿದ್ದಾನೆ ಮತ್ತೋರ್ವ. ಆತನಿಗಾಗಿ ಪೊಲೀಸರಿಂದ ಶೋಧ ನಡೀತಾ ಇದೆ. ತೆಕ್ಕಲಕೋಟೆ ಪಟ್ಟಣದ ಹುಸೇನ್ ಬಾಷಾ ಈಗ ಅರೆಸ್ಟ್ ಆಗಿರುವವ. ಇನ್ನೊಬ್ಬ ಸಾಯಿಬಾಬಾ ಎಂಬಾತನಿಗೆ ಪೊಲೀಸರು ಹುಡುಕಾಡ್ತಾ ಇದ್ದಾರೆ. ಈ ವಿಡಿಯೋ ದಾಖಲೆ ಏನಿದೆ ಅದರ ಆಧಾರದ ಮೇಲೆ ಆರೋಪಿಯನ್ನ ಖಾಕಿ ಪಡೆ ಬಂಧಿಸಿದೆ. ಮಂತ್ರಾಲಯಕ್ಕಿಂತ ಪಾದಯಾತ್ರೆಯ ಮೂಲಕ ತೆರಳುತ್ತಾ ಇದ್ದಂತಹ ಭಕ್ತ ವೃಂದಕ್ಕೆ ಮುಸ್ಲಿಂ ಧರ್ಮದ ಬೋಧನೆಯನ್ನ ಮಾಡ್ತಾ ಇರುವಂತಹ ದೃಶ್ಯ ಸರಿಯಾಗಿದೆ. ಈ ಬಗ್ಗೆ ಡೀಟೇಲ್ಸ್ ಕೊಡ್ತಾರೆ ನಮ್ಮ ರಿಪೋರ್ಟರ್ ನರಸಿಂಹಮೂರ್ತಿ ಈಗ ಸಂಪರ್ಕದಲ್ಲಿದ್ದಾರೆ. ನರಸಿಂಹಮೂರ್ತಿ, ಮಂತ್ರಾಲಯಕ್ಕೆ ಹೋಗ್ತಾ ಇರುವಂತಹ ಭಕ್ತರನ್ನ ಮುಸ್ಲಿಂ ಧರ್ಮದ ಬೋಧನೆ ಮಾಡಿ ಮತಾಂತರ ಮಾಡೋ ಯತ್ನ ಆಯ್ತಾ? ಪ್ರಕರಣ ಏನು, ಏನಂತ ಈಗ ಆರೋಪ ಕೇಳಿ ಬರ್ತಾ ಇರೋದು? ದಾಖಲಾಗಿರುವಂತಹ ಪ್ರಕರಣದಲ್ಲಿ ಏನು ಉಲ್ಲೇಖ ಆಗಿದೆ? ಪ್ರತಿಮಾ, ಸಾಮಾನ್ಯವಾಗಿ ಅಂತಂದ್ರೆ ಉತ್ತರ ಕರ್ನಾಟಕದ ಭಾಗದಲ್ಲ ಬಹುತೇಕ ಜನರು ಕೂಡ ಏನು ಸಾಮಾನ್ಯವಾಗಿ ಈ ಏನು ಮಾರ್ಚ್ ಏಪ್ರಿಲ್ ತಿಂಗಳಲ್ಲಿ ಮತ್ತು ಜೂನ್ ಜುಲೈ ತಿಂಗಳಲ್ಲಿ ಈ ತರ ಪಾದಯಾತ್ರೆ ಹೋಗೋದು ಅಂದ್ರೆ ಮಂತ್ರಾಲಯಕ್ಕೆ ಆರಾಧನೆ ಸಂದರ್ಭಕ್ಕೆ ಅನುಗುಣವಾಗಂತೆ ಪಾದಯಾತ್ರೆ ಹೋಗ್ತಕ್ಕಂಥದ್ದು ಸಾಮಾನ್ಯ. ಆದ್ರೆ ಈ ರೀತಿ ಪಾದಯಾತ್ರೆ ಹೋಗ್ತಕ್ಕಂಥ ಏನು ಭಕ್ತರು ಇರ್ತಾರೆ, ಆ ಭಕ್ತರನ್ನ ಒಂದಷ್ಟು ಜನರು ಬಂದು ಏನು ಮಾತಾಡಿಸೋ ಪ್ರಯತ್ನ ಮಾಡ್ತಾರೆ. ಮಾತನಾಡಿಸೋ ಹಂತದಲ್ಲಿ ಪಾದಯಾತ್ರೆಯಿಂದ ಯಾವುದೇ ಲಾಭ ಇಲ್ಲ. ಒಂದು ಧರ್ಮಕ್ಕೆ ನೀವು ನಮ್ಮ ಧರ್ಮ ಏನಿದೆ ಆ ಧರ್ಮದಲ್ಲಿ ಹೇಳಿದ ರೀತಿಯಲ್ಲಿ ನೀವು ಪೂಜೆ ಪುನಸ್ಕಾರ ಮಾಡಬೇಕು. ಈ ರೀತಿ ಪಾದಯಾತ್ರೆ ಹೋಗೋದ್ರಿಂದ ಯಾವುದೇ ರೀತಿಯಂತ ಲಾಭ ಇಲ್ಲ. ಪ್ರವಾದಿ ಮುಹಮ್ಮದರ ಏನು ಅವರ ಅನುಯಾಯಿಗಳಾಗ್ಬೇಕು ನೀವು ಅಂತರ ಈ ರೀತಿ ಒಂದು ಪ್ರಚೋದನಕಾರಿಯಾಗಿ ಒಂದು ಧರ್ಮದ ಬಗ್ಗೆ ಏನು ಅವಹೇಳನಕಾರಿ ಮಾಡಿ ಮತ್ತೊಂದು ಧರ್ಮವನ್ನು ಉನ್ನತ ಸ್ಥಾನದಲ್ಲಿ ಈ ಉನ್ನತ ಸ್ಥಾನಕ್ಕೆ ಏರಿಸುವ ರೀತಿಯಲ್ಲಿ ಮಾತನಾಡಿ ಏನು ಒಂದಷ್ಟು ಜನರ ಮನ ಒಲಿಸುವಂತಹ ಪ್ರಯತ್ನವನ್ನು ಮಾಡಿದ್ರು. ಇದನ್ನು ದಾರಿ ಹೋಕರಾಗಿರ್ತಕ್ಕಂಥವ್ರು ಗಾದಿಲಿಂಗಪ್ಪನವರು ಎಲ್ಲವನ್ನೂ ದೃಶ್ಯವನ್ನು ಸೆರೆ ಹಿಡ್ತಾರೆ. ಸೆರೆ ಹಿಡಿದ ಬಳಿಕ ಅದನ್ನು ನೇರವಾಗಿ ಪೊಲೀಸ್ ಠಾಣೆಗೆ ಕೊಟ್ಟು ಬಂದು ಈ ರೀತಿಯಾಗಿ ತೆಕ್ಕಲಕೋಟೆ ಗ್ರಾಮದಲ್ಲಿ ಈ ರೀತಿ ನಡೀತಾ ಇದೆ. ನಮ್ಮ ಗ್ರಾಮದಲ್ಲಿ ಈ ರೀತಿ ಯಾವುದೇ ರೀತಿ ಕನ್ವರ್ಷನ್ ಆಗ್ತಕ್ಕಂತ ಕೆಲಸ ಆಗೋದಿಲ್ಲ. ಆದ್ರೆ ಯಾರೋ ಒಬ್ರು ಭಕ್ತರು ನಮ್ಮ ಊರ್ ಮೇಲೆ ಮಂತ್ರಾಲಯಕ್ಕೆ ಹೋಗ್ತಾ ಇದ್ರು ಅಂತವ್ರನ್ನ ಒಂದಷ್ಟು ಜನ ಮಾತಾಡಿಸೋ ಮೂಲಕ ಅವ್ರನ್ನ ಬೇರೆ ಧರ್ಮಕ್ಕೆ ಮತಾಂತರ ಮಾಡೋಕೆ ಒಂದು ಪ್ರಯತ್ನ ಮಾಡ್ತಾ ಇದ್ದಾರೆ. ಇದು ಈ ರೀತಿ ಆಗ್ಬಾರ್ದು. ಈ ಕೋಮು ಸೌಹಾರ್ದತೆ ಒಳ್ಳೆ ರೀತಿಯಿಂದ ಇರ್ತಕ್ಕಂಥ ತೆಕ್ಕಲಕೋಟೆ ಗ್ರಾಮದಲ್ಲಿ ಈ ರೀತಿ ಆಗ್ಬಾರ್ದು ಅನ್ನೋ ಒಂದು ಉದ್ದೇಶದಿಂದ ಗಾದಿಲಿಂಗಪ್ಪ ಅನ್ನೋರೊಂದು ಕಂಪ್ಲೇಂಟ್ ಏನ್ ಕೊಡ್ತಾರೆ. ಕಂಪ್ಲೇಂಟ್ ಆಧಾರದ ಮೇಲೆ ಪೊಲೀಸರು ಕೂಡ ಈ ತತ್ಕ್ಷಣ ಏನು ಆಕ್ಟಿವ್ ಆಗ್ತಾರೆ. ಆಕ್ಟಿವ್ ಆಗುವ ಮೂಲಕ ಅವರನ್ನು ಬಂಧನಕ್ಕೂ ಒಳಪಡಿಸ್ತಾರೆ. ಆದ್ರೆ ಈ ರೀತಿ ಯಾವ ರೀತಿ ಮಾಡಲೇಬಾರದು ಅನ್ನೋಂತ ಒಂದು ತಕ್ಕ ಪಾಠವನ್ನು ಕೂಡ ಕಲಿಸ್ತಕ್ಕಂತ ಕೆಲಸವನ್ನು ಇಲ್ಲಿ ಪೊಲೀಸರು ಮಾಡ್ತಾರೆ. ಆದ್ರೆ ಪ್ರಕರಣದಲ್ಲಿ ಮತ್ತೊಬ್ಬ ಆರೋಪಿ ಇದೀಗ ತಪ್ಪಿಸ್ಕೊಂಡು ಹೋಗಿದ್ದಾನೆ. ಅವ್ರನ್ನು ಕೂಡ ಹಿಡಿತಕ್ಕಂತ ಒಂದು ಪ್ರಯತ್ನವನ್ನು ಮಾಡ್ತಿದ್ದಾರೆ. ಮತ್ತು ಪೊಲೀಸರು ಕೂಡ ಎಲ್ಲರಲ್ಲಿ ಕೂಡ ಒಂದು ಮನವಿಯನ್ನು ಮಾಡ್ತಿದ್ದಾರೆ. ಏನು ಸಿರುಗುಪ್ಪ ಮತ್ತು ತೆಕ್ಕಲಕೋಟೆ ಗ್ರಾಮದಲ್ಲಿ ಯಾವ ರೀತಿಯಂತ ಕನ್ವರ್ಷನ್ ನಡೀತಾ ಇಲ್ಲ. ಯಾರೋ ಒಬ್ಬಿಬ್ರು ಈ ರೀತಿ ಮಾತನಾಡಿದ ಕೂಡಲೇ ಅದು ಕನ್ವರ್ಷನ್ ಅಂತ ಆಗೋದಿಲ್ಲ. ಹೀಗಾಗಿ ನಾವು ಅದ್ರ ಬಗ್ಗೆ ಕ್ರಮ ತೆಗೆದುಕೊಂಡಿದ್ದೇವೆ. ಯಾರು ಕೂಡ ಈ ವಿಷಯ ಇಟ್ಕೊಂಡು ಉದ್ರೇಕದ ವಾತಾವರಣ ಸೃಷ್ಟಿ ಮಾಡೋದು ಬೇಡ ಅನ್ನೋಂತ ಮಾಹಿತಿಯನ್ನು ಕೂಡ ಪೊಲೀಸರು ನೀಡ್ತಾ ಇದ್ದಾರೆ. ಪ್ರತಿಮಾ, ಥ್ಯಾಂಕ್ ಯು ನರಸಿಂಹಮೂರ್ತಿ ತಮ್ಮ ಮಾಹಿತಿಗೆ.
ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.